ನಮ್ಮ ಮಿತ್ರಗಳಿಗೂ ಹಾಗೂ ದೊಡ್ಡ ದೊಡ್ಡ ವ್ಯಕ್ತಿಗಳಿಗೆ ನಾನು ಹೇಳ್ತಿದ್ದೀನಿ. ನಾನು ಕಿರಣ್ ಕುಮಾರ್ ಎಸ್. ನಾನು ವಿನಾಶಕಲ್ಲಿ ಡೈರೆಕ್ಷನ್ ಮಾಡ್ತಾ ಇದ್ದೀನಿ ಹೊಸ ಸಿನಿಮಾ. ನನ್ನ ನಾನು ಕಾಣೆ ಹಾಕಿದ್ರೆ ಲಕ್ಷ್ಮಣ ವರ್ಕ್ ಮಾಡಿದೆ. ಆಮೇಲೆ ಗಾರ್ಡ್ ಸಿನಿಮಾ ವರ್ಕ್ ಮಾಡಿದೆ. ಆಮೇಲೆ ಅಟ್ಲೆ ಸಿನಿಮಾ ವರ್ಕ್ ಮಾಡಿದೆ. ಅಷ್ಟೇ ಥಿಯೇಟರ್ ವರ್ಕ್ ಮಾಡ್ತಾ ಇದೆ. ಇವಾಗ ನನಗೆ ಒಂದು ಸಿನಿಮಾ ಮಾಡೋಕ್ಕೆ ಆಸೆ ಆಯಿತು. ನಾನೊಂದು ಕತೆ ಮಾಡಿ ಇವಾಗ ನಮಗೆ ಹೊಸ ಕಲಾವಿದರಿಗೆ ಒಂದು ಮಾಡ್ಬೇಕಂತ ಆಸೆ ಇತ್ತು. ಇವತ್ತು ನಮಗೆ ಪ್ರೊಡ್ಯೂಸರ್ಸು ಇಲ್ಲ ನಮ್ಮ ಟೆಕ್ನಿಷಿಯನ್ಸ್ ಎಲ್ಲ ಸೇರಿ ಇವತ್ತು ಈ ಸಿನಿಮಾ ಮಾಡ್ತಾ ಇದ್ದೀವಿ ನಾವು. ವಿನಾಶಕಾಲೆ ಅಂದರೆ ಏನು? ವಿನಾಶಕಾಲೆ ಅಂತಂದರೆ ಜನ ಶಾರ್ಟ್ ಟೆಂಪರ್ ಹೋದಾಗ ವಿಪರೀತ ಬುದ್ಧಿ ಅಂತಾರೆ. ಅಂದರೆ ವಿನಾಶಕಾಲ ವಿಪರೀತ ಬುದ್ಧಿ ಅಂತ, ಅದೇ ನಾವು ವಿನಾಶಕಾಲೆ ಅಂತ ಕೊಟ್ಟಿದ್ದೀವಿ. ಶಾರ್ಟ್ ಟೆಂಪರಲ್ಲಿ ದುಡ್ಡು ಮಾಡೋಕ್ಕೆ ಹೋದಾಗ ಏನನ್ನ ಹಾಕ್ತಾರೆ ಅಂದರೆ ಕತೆ ಇದು. ಈಗ ಒಂದು ದೈವ ಸಂಬಂಧಪಟ್ಟ ಕೈ ಹಾಕಾಗ ಏನನ್ನ ಹಾಕ್ತಾರೆ ಅಂದರೆ ಕತೆ ಇದು. ಇವ್ರು ಫಾಸ್ಟ್ ಹಳ್ಳಿಗೆ ಹೋದ್ಮೇಲೆ ಬರೋದು ಹಾರರು ಸಸ್ಪೆನ್ಸ್. ಇವರು ಒಂದೆಲ್ಲ ಒಂದು ಫ್ರೆಂಡ್ ಕ್ಯಾರೆಕ್ಟರ್ ಎಲ್ಲ ಒಂದು ಮಿಡಲ್ ಕ್ಲಾಸ್ ಅಲ್ಲಿ ಹುಟ್ಟಿರ್ತಾರೆ. ಇವತ್ತೆಲ್ಲರಿಗೂ ರಿಚ್ ಆಗ್ಬೇಕು ಆಸೆ ಇರ್ತಾರೆ. ಅಂದ್ರೆ ದೊಡ್ಡ ಲೈಫ್ ಅಚೀವ್ ಮಾಡ್ತಾರೆ ಹೋಗ್ತಾರೆ. ಅವಾಗ ಸ್ಟಾರ್ಟ್ ಟೇಬಲ್ ದುಡ್ಡು ಮಾಡೋಕೆ ಪ್ಲಾನ್ ಆಗ್ತಾರೆ. ಯಾವಾಗ ದೊಡ್ಡ ಕೈ ಹಾಕಕ್ಕೆ ಹೋಗೋದು ಅವಾಗ ಏನಾಗ್ತದೆ. ರಿಯಲ್ ಸ್ಟೋರಿ ಏನಾದ್ರು ಇದೆಯಾ ಸರ್? ಕಾಲ್ಪನಿಕ ಹೋಗಿದೆ? ರಿಯಲ್ ಸ್ಟೋರಿ ಏನಾದ್ರು ಆಡ್ ಮಾಡಿದ್ರಾ ಇಲ್ಲ ಕಾಲ್ಪನಿಕ ಹೋಗಿದೆಯಾ? ಮೇಡಮ್ ಇದು ರಿಯಲ್ ಆಗಿದೆ. ಅದಕ್ಕೋಸ್ಕರ ಎಲ್ಲಿದೆ ಕತೆ ಎಲ್ಲಿದೆ ರಿಯಲ್ ಆಗಿ ಸಿಕ್ಕಿರೋದು? ಅದು ಸರ್ ನನ್ನ ಸ್ನೇಹಿತರಲ್ಲಿ ಆಗಿದೆ ಸರ್. ಶಾರ್ಟ್ ಟೇಪರ್ ಮಾಡಕ್ಕೆ ಹೋಗಿ ಅವ್ರು ತುಂಬಾನೇ ಅನುಭವಿಸಿದ್ದಾರೆ. ಅದು ನಾವು ಕಣ್ಣಲ್ಲಿ ನೋಡಿದ್ದೀವಿ. ಅದಕ್ಕೋಸ್ಕರ ಈ ಕತೆ ನಾವು ಮಾಡ್ತಾ ಇದೀವಿ. ಎಲ್ಲ ಜೊತೆಗೆ ಇರ್ತಾರೆ. ಎಲ್ಲ ಜೊತೆಗೆ ಇರ್ತಾರೆ. ಕಾಲೋನಿಯಲ್ಲಿ ನಡೆಯೋ ಸ್ಟೋರಿನ ಇದು 7 ಜನ ಅಂದರೆ ಅಲ್ಲ ಸರ್, ಇದು ಹೆಂಗಂತಂದ್ರೆ ಆಲ್ಮೋಸ್ಟ್ ಇದು ಒಳ್ಳೊಳ್ಳೆ ಮಿಡಲ್ ಕ್ಲಾಸ್ ಫ್ಯಾಮಿಲಿಂದ ಹುಟ್ಟಿರ್ತಾರೆ. ಹೆಚ್ಚಾಗಿ ಬದುಕಬೇಕು ಆಸೆ ಇರುತ್ತೆ. ಯಾಕೆ ಅವ್ರಿಗೆ ಎಜುಕೇಶನ್ಸ್ ಮಾಡಿ ದುಡ್ಡು ಮಾಡೋಕ್ಕಾಗಲ್ಲ, ಒಳ್ಳೆ ಕಡೆ ಸ್ಯಾಲ್ರಿ ಸಿಗಲ್ಲ. ಸ್ಟಾರ್ಟ್ ಟೇಪರ್ಗೆ ಹೋದಾಗ ನಾವೇನನ್ನು ಮಾಡ್ಬೇಕನ್ನೋದಕ್ಕೋಸ್ಕರನೇ ಇದು ಹೋಗುತ್ತೆ. ಎಲ್ಲ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ. 7 ಜನಕ್ಕೆ 7 ಜನ ಹೀರೋ ಇರ್ತಾರೆ. ಇದರಲ್ಲಿ ಎಲ್ಲ ಫ್ರೆಂಡಾಗಿ ಹೋಗ್ತಾರೆ. ಫ್ರೆಂಡ್ ಜೋಡಿ ಎಲ್ಲ ಫ್ರೆಂಡ್ಸ್ ಆಗಿ ಹೋಗೋದು. ಜೋಡಿ ಆಗಲ್ಲ. ಹೀರೋಯಿನ್ಗಳು ಸ್ವಲ್ಪ ಸೆಲೆಕ್ಷನ್ ಮಾಡ್ತಾ ಇದ್ದೀವಿ. ಫೈನಲ್ ಆಗಿಲ್ಲ ಕೆಲವರು, ಅದಕ್ಕೋಸ್ಕರ. ಅಂದ್ರೆ ಎಲ್ಲರಿಗೂ ಹೀರೋ ಇಡ್ತೀರಾ? ಹೀರೋ ಇದಕ್ಕಿಂತ ಮುಂಚೆ 2 ಫಿಲಂ ಅಗ್ರಿಮೆಂಟ್ ಆಗಿದೆ. ಇದಕ್ಕಿಂತ ಮುಂಚೆ 2 ಮೂವಿ ಅಗ್ರಿಮೆಂಟ್ ಆಗಿದೆ. ಬಟ್ ಇನ್ನೂ ಸ್ಟಾರ್ಟ್ ಆಗಿದೆ. ನೀವು ಆಕ್ಟಿಂಗ್ ಎಕ್ಸ್ಪೀರಿಯನ್ಸ್ ಸರ್ ನಾನು ಹಂಗೆ ಮನೆಯಲ್ಲೇ ಮಾಡ್ಕೊಂಡು ಕಲ್ತ್ಕೊಂಡು ಇದು ಮಾಡ್ತೀನಿ. ಸ್ಕೂಲಲ್ಲಿ ಹೋಗ್ತೀನಿ. ಈ ಸಿನಿಮಾ ಸೆಲೆಕ್ಟ್ ಆಗಿದೆ ಸರ್. ನನ್ನ ದಾಸರು ಮತ್ತು ನವೀನ್ ಅವರು ನನ್ನ ಕ್ಯಾಸ್ಟಿಂಗ್ ಮಾಡಿದ್ರು. ಆಮೇಲೆ ನಾನು ಹೇಳಿರ್ತಾರ ಒಂದು ಶಾರ್ಟ್ ಕಟ್ಟಲ್ಲಿ ನಾವು ಹೆಂಗೆ ದುಡ್ಡನ್ನ ಮಾಡ್ತೀವಿ ಅನ್ನೋದೇ ಒಂದು ಕಾನ್ಸೆಪ್ಟ್. ಸೊ ನನ್ನ ಲೈಫಲ್ಲಿ ಒಂದು ಮಿಡಲ್ ಕ್ಲಾಸ್ ಹುಡುಗಿ ಆಗಿರ್ತೀನಿ. ತಂದೆ ಇರಲ್ಲ, ತಾಯಿ ಇರ್ತಾರೆ. ಅವರು ಡಬಲ್ ಕಷ್ಟಪಟ್ಟು ಓದಿಸ್ತಾರೆ. ಸೊ ನಾನು ಬ್ಯಾಂಗ್ಳೂರಿಗೆ ಬಂದು ನಾನು ಹೇಗೆ ಆ ಸ್ಯಾಲ್ರಿ ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ, ನನ್ನ ಕೆಲಸ ಸಿಕ್ಕಿರುತ್ತೆ, ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ. ಆದರೂ ನಾನು ಸ್ವಲ್ಪ ಜಾಸ್ತಿ ಲಕ್ಸುರಿ ಲೈಫ್ ನೋಡಬೇಕು, ಬ್ಯಾಂಗ್ಳೂರಲ್ಲಿ ಹೆಂಗಿರಬೇಕು ಹೇಗಿರುತ್ತಾ ಅಂತ. ಅದಕ್ಕೆ ನಾವು ದುಡ್ಡು ಮಾಡೋದು ಏನಿರುತ್ತಲ್ಲ ಅದೇ. ಬೇರೆ ಸಿನಿಮಾ ಮಾಡಿದ್ದೀರಾ? ಬೇರೆ ಯಾವ ಸಿನಿಮಾ ಮಾಡಿ? ಹೆಡ್ಡ ಅಂತ ರಿಲೀಸ್ ಆಗಿದೆಯಾ? ಇಲ್ಲ, ಟ್ರೇಲರ್ ಅಷ್ಟು ರಿಲೀಸ್ ಆಗಿದೆ. ಆನ್ಗೋಯಿಂಗ್ ಸಿನಿಮಾ. 2ನೇ ಸಿನಿಮಾ ಅದಕ್ಕಿಂತ ಮುಂಚೆ ಮಾಡಿದ್ದೀನಿ. 2-3 ಮಾಡಿದ್ದೀರಾ? ಸೀರಿಯಲ್ ಮಾಡಿದ್ದೀನಿ, ಆ್ಯಡ್ ಶೂಟ್ಸು, ಆಲ್ಬಮ್ ಸಾಂಗ್ಸ್ ಮತ್ತು ಶಾರ್ಟ್ ಮೂವೀಸ್ ಅಂತೂ ಮಾಡ್ತಾ ಇರ್ತೀನಿ. ಮತ್ತು ಶಾಂತ ಪಾಪಂ ನಾಳೆ ಎಪಿಸೋಡ್ ಬರ್ತಾ ಇದೆ ನಾನು ಅದರಲ್ಲೂ ಲೀಡ್ ಆಗ್ತೀನಿ. ಅವಕಾಶ ಒನ್ ಆಫ್ ದ ಲೀಡ್ ಆಗಿ ಅವಕಾಶ ಕೊಟ್ಟಿದ್ದು ಕಿರಣ್ ಸರ್, ಥ್ಯಾಂಕ್ಸ್ ಎಲ್ಲ ಇಷ್ಟಪಡ್ತೀನಿ. ಸೊ ಈ ಮೂವಿಯಲ್ಲಿ ನಾನು ಅಷ್ಟೇ ಒನ್ ಆಫ್ ದ ಲೀಡ್ ಕ್ಯಾರೆಕ್ಟರಲ್ಲಿ ಕಾಣಿಸ್ಕೊತೀನಿ. ಆ್ಯಂಡ್ ತುಂಬ ಖುಷಿ ಇದೆ. ಕತೆ ಕೇಳಿದಾಗ ನನಗೂ ಒಂದು ಎಕ್ಸೈಟ್ಮೆಂಟ್ ಬಂತು. ಬಿಕಾಸ್ ಸರ್ ಹೇಳೋ ಒಂದು ತುಂಬ ಕ್ರಿಯೇಟಿವ್ ಆಗಿದೆ. ಅವ್ರು ಪ್ಲ್ಯಾನ್ ಮಾಡಿರೋ ಒಂದು ಡೈರೆಕ್ಷನ್ ಸ್ವಲ್ಪ ಯೂನಿಕ್ ಆ್ಯಂಡ್ ಕ್ರಿಯೇಟಿವ್ ಆಗಿ ಬರುತ್ತೆ. ಸೊ ಅದಕ್ಕೆ ಒಂದು ಎಕ್ಸೈಟ್ಮೆಂಟ್ ಇದೆ. ಸೊ ಎಲ್ಲರೂ ಹಾಗೆ ಸಪೋರ್ಟ್ ಮಾಡಬೇಕು. ಹೊಸ ಪ್ರತಿಭೆ ನೀವೇ ಸಪೋರ್ಟ್ ಮಾಡಬೇಕು. ಎಷ್ಟೇ ಸಿನಿಮಾ ನಿಮ್ಮದು? ತುಂಬ ಆಸೆಗಳನ್ನ ಕಟ್ಕೊಂಡು ಬೆಂಗಳೂರು ಬಂದೆ. ಒಂದು ಹೊಸದಾಗಿ ಬಂದು ನಾನು ಏನಾದರೂ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಾಗ ನನ್ನ ಫ್ರೆಂಡು ಕಿರಣ್ ಅವರು ತುಂಬ ಖುಷಿ ಆಯಿತು. ಈ ಮೂವಿಲಿ ನನಗೆ ಅವಕಾಶ ಕೊಟ್ಟಿದ್ದಾರೆ.
ಇನ್ನ ನಾನು ತುಂಬಾ ಆಸೆಗಳನ್ನ ಕಟ್ಕೊಂಡಿದ್ದೆ, ಅದೇನು ಆಗ್ತಾ ಇಲ್ಲ. ಕೇಳಿಸ್ತಾ ಇದೆ. ಇದು ನನ್ನ ಫಸ್ಟ್ ಮೂವಿ. ನನಗೆ ಆಪರ್ಚುನಿಟಿ ಕೊಟ್ಟಿದೆ ನನಗೆ ಸ್ಟಾರ್ಟಿಂಗ್ ಸ್ಟೋರಿ ಕೇಳಿದಾಗ ತುಂಬ ಖುಷಿ ಆಯಿತು. ಸೊ ಖುಷಿ ಆಯಿತು. ನನ್ನ ಹೆಸರು ಶ್ರೀನಿಧಿ ಅಂತ. ನಾನು ಬೆಂಗಳೂರಿಗಿದೆ. ಮತ್ತು ನಾನು ಸೀರಿಯಲಲ್ಲಿ ವರ್ಕ್ ಮಾಡಿದ್ದೀನಿ ಮತ್ತು ಸಿನಿಮಾಗಳಲ್ಲಿ ಸಪೋರ್ಟಿಂಗ್ ರೋಲಲ್ಲಿ ವರ್ಕ್ ಮಾಡ್ತಿದ್ದೆ. ನಾನು ಈಡಾಗಿ ಮಾಡ್ತಿರೋ ಮೊದಲನೇ ಸಿನಿಮಾ ಇದೆ ಅಂತ ಹೇಳ್ಬೋದು. ಇದು ಸಿನಿಮಾ ಬಗ್ಗೆ ಹೇಳಬೇಕಂದ್ರೆ ಸರ್ ಹೇಳಿದಾಗ ಇದು ಒಂದು ಹಾರರ್ ಸಸ್ಪೆನ್ಸ್ ಇರೋ ಅಂತ ಸಿನಿಮಾ. ಮತ್ತು ನಮ್ಮ ಅತಿ ಆಸೆಯಿಂದ ಮನುಷ್ಯನ ಅತಿ ಆಸೆಯಿಂದ ಆಗೋ ಪರಿಣಾಮಗಳ ಬಗ್ಗೆ ಈ ಸಿನಿಮಾ ತುಂಬ ಚೆನ್ನಾಗಿ ಹೇಳುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಸಪೋರ್ಟ್ ತುಂಬ ಬೇಕಾಗಿದೆ. ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ, ನನ್ನ ಹೆಸರು ಶೋಭಾ ಅಂತ. ಈ ಮೂವಿಗೆ ನನಗೆ ಅವಕಾಶ ಕೊಟ್ಟಿರೋ ಕಿರಣ್ ಅವ್ರಿಗೆ ನಾನು ನನ್ನ ಹೃದಯಪೂರ್ವಕ ನಮಸ್ಕಾರ ಹೇಳ್ತೀನಿ. ನಾನು ಏನು ಮಾತಾಡಬೇಕು ನನಗೆ ಗೊತ್ತಿಲ್ಲ, ಇಲ್ಲಿ ನನ್ನ ಮಾತೇ ಬರ್ತಾ ಇಲ್ಲ. ಸಿನಿಮಾ ಬಗ್ಗೆ ಮಾತಾಡಿ. ಸಿನಿಮಾ ಬಗ್ಗೆ ಯಾವ ಸಿನಿಮಾ ಬಗ್ಗೆ ಎಲ್ಲರೂ ನೋಡಬೇಕಿತ್ತು ಈ ಮೂವಿ ವಿನಾಶಕಾಳಿ. ಅಂದರೆ ಎಷ್ಟೋ ಜನರು ತುಂಬ ಇದನ್ನೆಲ್ಲ ನೋಡ್ಬಿಟ್ಟು ತಿಳ್ಕೊಬೇಕು, ಇಂಥ ಮೂವಿ ಬರ್ತಾ ಇದೆ, ಜನಗಳು ಈ ಥರ ನಡೀತಾ ಇದ್ದಾರೆ ಅಂತ ಎಲ್ಲರೂ ನೋಡ್ಬಿಟ್ಟು ಪಾತ್ರ ಈಗ ನನ್ನ ಪಾತ್ರ ಇದರಲ್ಲಿ ವಿಲನ್ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ. ಅಗೋರಿಗೆ ಆಪೋಸಿಟ್ ವಿಲನ್ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ. ಹಿಂದೆ ಆಕ್ಟ್ ಮಾಡಿದ್ರೆ ಪ್ರೊಜೆಕ್ಟು ಡಾನ್ಸ್ ಮಾಡ್ತಾ ಸುಮಾರು ಒಂದು 28-30 ವರ್ಷದಿಂದ ಇದೆ ಅಂದ್ಕೊಂಡಿದ್ದೀನಿ. ಸುಮಾರು ಒಂದು 3-4 ಚಿತ್ರಕ್ಕೆ ಮುಖ್ಯಮಂತ್ರಿ. ಇದು ನಮ್ಮ ಕಿರಣ್ ಸರ್ ಹೊಸರು ಟೀಮು ಒಬ್ಬ ಅನುಭವಿ ಕೊರಿಯೋಗ್ರಾಫರ್ಗೆ ಕಳಿಸಬೇಕು, ಅನುಭವ ಇರುವಂಥವ್ರಿಗೆ ಸ್ವಲ್ಪ ಕೆಲಸ ಕೊಡಬೇಕು ಅಂತ ಹೇಳಿ ಸರ್ ಕೆಲಸ ಕೊಟ್ಟಿದ್ದಾರೆ. ಇಲ್ಲಿ ಹೊಸಬರು ಸಿನಿಮಾ ಮಾಡ್ತಾ ಇದ್ದಾರೆ, ಬಹಳ ಖುಷಿ ಆಗುತ್ತೆ. ಎಷ್ಟೋ ಜನ ಇವಾಗ ನಾವು ನೋಡ್ತಾನೆ ಇದ್ದೀವಿ, ಮೊನ್ನೆ ಎಲ್ಲ ನಮ್ಮ ಮಂತ್ರಿ ಮೀಟಿಂಗ್ ಮಾಡ್ತಾ ಇದ್ದಾರೆ. ಇದಕ್ಕೆ ಆಲ್ಮೋಸ್ಟ್ ಈ ಥರ ಹೊಸಬರು ಬರಲಿ, ಹೊಸ ಸಿನಿಮಾಗಳು ಮತ್ತೆ ಸ್ಟಾರ್ಟ್ ಆಗಲಿ, ಮತ್ತೆ ಟೆಕ್ನಿಷಿಯನ್ಗೆಲ್ಲ ಕೆಲಸ ಕೊಡಲಿ, ಮತ್ತೆ ಥಿಯೇಟ್ರೆಲ್ಲ ತುಂಬಲಿ ಅಂತ ಕೇಳ್ತೀನಿ. ನಮಸ್ತೆ ಕಿರಣ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಅವರೆಲ್ಲ ತಗೊಂಬಿಡ್ಲಿಕ್ಕೆ ತಗೊಂಬಿಡ